ಶ್ರೀ ದುರ್ಗಾಪರಮೇಶ್ವರಿ ಮಂದತ್ತಿ ದಶಾವತಾರ ಮೇಳ. ಇಲ್ಲಿನ ಆಡಳಿತ ಮಂಡಳಿಯರಾದಂಥ ಮುಕ್ತೇಶ್ವರಾದಂಥ ಧನಂಜಯರಿಗೆ ವಂದಿಸುತ್ತಾ ನಾವು ಹಾಗೂ ಅಲ್ಲಿನ ದತ್ತು ಇಲಾಖೆ ಅಂತೇಳಿದರೆ ಕರ್ನಾಟಕ ಸರ್ಕಾರ, ಅದೇ ರೀತಿಯಲ್ಲಿ ಮುಕ್ತೇಶ್ವರರು ದೇವರಂಥ ಮನುಷ್ಯರು. ಅವರು ಕೇವಲ ದೇವಸ್ಥಾನದ ಒಳಗಿನ ವಾತಾವರಣವನ್ನು ಅವರು ತಿಳಿದುಕೊಳ್ಳುವುದಿಲ್ಲ. ಯಾಕಂತೇಳಿದರೆ ಇವತ್ತು ನಾವು ಹಾಳು ಮಾಡುವಂಥದ್ದು ದೇವರ ಪ್ರಸಾದ ಅಂತೇಳಿದರೆ ಅದು ಸ್ತ್ರೀ ತಾಯಿಯ ಪ್ರಸಾದ ಅಂತೇಳಿದರೆ ಸಾವಿರಾರು ಜನ ಅದನ್ನು ಬಯಸಿಕೊಂಡು ಕಾಯುತ್ತಾರೆ. ಇದು ಎಲ್ಲರ ಜನರಿಗೆ ಗೊತ್ತಾಗುವಂಥದ್ದು, ಇಡೀ ನಮ್ಮ ಲೋಕಕ್ಕೆ ಗೊತ್ತುಂಟು. ಪುಣ್ಯಸ್ಥಳ, ಧರ್ಮಸ್ಥಳ, ಮಂಜುನಾಥ, ಹಾಗೆ ಎಲ್ಲ ದೇವಸ್ಥಾನದಲ್ಲಿಯೂ ಪ್ರಸಾದವನ್ನು ಅಂತೇಳಿ ನಾವು ಕರೆಯುವಂಥದ್ದು. ಊಟ ಅಂತ ಹೇಳುವುದು ಮನೆಯಲ್ಲಿ, ದೇವಸ್ಥಾನದಲ್ಲಿ ಅದು ನಮಗೆ ಪ್ರಸಾದ ಅಂತೇಳಿ ಕರೆಯುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಮಂದಾರ್ತಿಯಲ್ಲಿ ಮುಂಚೆ ಏಲಂ ಅಂತೇಳಿ ಮಾಡುತ್ತಿದ್ದಾರೆ. ಉಳಿದ ಅನ್ನ ಸಾರುಗಳನ್ನು ಏಲಂ ಮಾಡುವಂಥದ್ದು. ಅದು ಒಬ್ಬರೊಬ್ಬರು ಏಲಮ್ಮಿಗೆ ಹಿಡಿತಿದ್ದರು. ಅದ ನಂತರ ಅದು ನಮ್ಮ ದತ್ತು ಇಲಾಖೆ ಆದ ನಂತರ ಅದನ್ನು ಕೈದು ಮಾಡಿದ್ದಾರೆ. ಯಾಕಂತೇಳಿದರೆ ಯಾವುದೇ ವಸ್ತುವನ್ನು ನಾವು ಹಣವನ್ನು ಮಾಡಬಾರದು, ಅದಕ್ಕೆ ಏಲಮನ್ನು ಕೊಟ್ಟು ಹಣವನ್ನು ಮಾಡಬಾರದು. ದೇವರ ಪ್ರಸಾದವನ್ನು ಯಾರಿಗಾದರೂ ಅಂಗವಿಕಲರಿಗೆ ಅಥವಾ ಪ್ರಾಣಿಗಳಿಗೆ, ಅಂದರೆ ಏಲಂ ಮಾಡಿ ಅಲ್ಲ, ಅಲ್ಲಿ ಎಷ್ಟೋ ಪ್ರಾಣಿಗಳು ಬಂದು ನಿಂತು ಆಹಾರಕ್ಕಾಗಿ ಕಾಯ್ತಾ ಇರ್ತವೆ. ಹಾಗೆಯೇ ಮನುಷ್ಯರು ಸಹ ಆ ಪ್ರಸಾದಕ್ಕೆ ಏನು ಅನ್ನ ಇಲ್ಲದೆ ಅಲ್ಲ, ಮನೆಯಲ್ಲಿ ಅನ್ನ ಇಲ್ಲದೆ ಕಾಯುವಂಥದ್ದಲ್ಲ, ಇದು ದೇವರ ಪ್ರಸಾದ ಅಂತೇಳಿ ಅವರು ಅಂಗವಿಕಲರಿಗೆ ಸಾಕ್ಷಿ ಕೊಡ್ತೇನೆ ನಾನು. ಅಂಗವಿಕಲರಿಗೆ, ಕಣ್ ತೋರ್ತಿದ್ದವರಿಗೆ, ಹಳೆಯರಿಗೆ, ಮುದುಕರಿಗೆ ಅವರು ಹೇಳುವಂಥದ್ದು, ಬೆಳಿಗ್ಗೆ ಎದ್ದು ಕೂಡಲೇ ನನಗೆ ಒಂಚೂರು ದೇವಪ್ರಸಾದ ತಂದು ಕೊಡು ಅಂಥೇಳಿ. ಅದು ನಮ್ಮ ಧರ್ಮ, ನಮ್ಮ ಮನೆಯವರಾದಂಥ ನಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳಾದಂಥ ಧರ್ಮ. ಅದೇ ರೀತಿಯಲ್ಲಿ ಈಗ ಅವರು ಮಜ್ಜಿಗೆ ಮತ್ತು ಅನ್ನವನ್ನು ಯಾರಿಗೂ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಮಾಹಿತಿ ಸಿಕ್ಕಿದೆ. ಯಾಕಂತೇಳಿದರೆ ಅದು ಸಾಯಂಕಾಲಕ್ಕೆ ಅನ್ನಕ್ಕೆ ಅದನ್ನೇ ಹಾಕಿ ಅದನ್ನೇ ಅವರಿಗೆ ಬಂದಂಥ ಭಕ್ತಾದಿಗಳಿಗೆ ಹಾಕುವಂಥದ್ದು. ಅದು ವೇಸ್ಟೇಜ್ ಆಗೋದಿಲ್ಲ, ಅದು ಪುಣ್ಯದ ಪ್ರಸಾದ. ಅವರು ಏನೇ ಹಾಕಲಿ, 3 ದಿನದ ಬಿಟ್ಟು ಬೇಕಾದರೆ ಆ ಅನ್ನ ಹಾಕಲಿ. ಅದು ಮನೆಯಲ್ಲಿ ತಾದರೆ ಇವತ್ತು ಮಾಡಿದ್ದು ಮತ್ತೆ ಸಂಜೆ ಮಾಡಿದರೆ ಬೆಳಗ್ಗೆ ತಿನ್ನೋದಿಲ್ಲ, ಬೆಳಗ್ಗೆ ಮಾಡಿದರೆ ಸಂಜೆ ತಿನ್ನೋದಿಲ್ಲ. ಆದರೆ ದೇವರ ಪ್ರಸಾದ 3 ದಿನ ಬಿಟ್ಟು ಹಾಕಿದರೂ ಅದನ್ನು ದೇವರ ಪ್ರಸಾದವಂತೇಳಿ ನಾವು ಸ್ವೀಕರಿಸ್ತೇವೆ ಭಕ್ತಾದಿಗಳು. ಅದಕ್ಕೆ ನಾನು ಹೇಳುವಂಥದ್ದು, ಅಲ್ಲಿ ಈಗ ಭಿಕ್ಷುಕರು ಯಾರೂ ಇಲ್ಲ. ಮಂದಾರ್ತಿ ದೇವಸ್ಥಾನದಲ್ಲಿ ಭಿಕ್ಷುಕರು ಅಂತೇಳಿ ಯಾರೂ ಇಲ್ಲ, ಅನ್ನ ಇಲ್ಲದವರು ಯಾರೂ ಇಲ್ಲ. ನಾವು ಕೇಳುವಂಥದ್ದು, ಅಲ್ಲೂ ಉಳಿದಂಥ ಸಾರು ಅಥವಾ ಪಲ್ಯ, ಪಾಯಸ ಸ್ವಲ್ಪ ಉಳಿತದೆ, ಅದನ್ನು ಮುದುಕರಿಗೆ, ಕುರುಡರಿಗೆ ಮತ್ತು ಅಂಗವಿಕಲರಿಗೆ ಅದು ಬೇಡಿಕೆ ಇರ್ತದೆ. ಅಂದರೆ ತಂದುಕೊಡಿ ಪ್ರಸಾದವನ್ನು ನಾವು ಒಂದು ಸ್ವೀಕರಿಸ್ತೇವೆ ಅಂತೇಳಿ. ಅದೇ ರೀತಿಯಲ್ಲಿ ನಾವು ಹೋಗಿ ತೆಗೆದುಕೊಂಡು ಬರ್ತಾಯಿದ್ದೇವೆ. ಇವತ್ತಿನ ದಿನದಲ್ಲಿ
ಪ್ರವೀಣ ಎಂಬುವನು ಒಬ್ಬ ದೇವಸ್ಥಾನದ ಕೆಲಸಗಾರ. ಅವರಿಗೇನು ಗೌರ್ಮೆಂಟ್ ಜಾಬ್ ಆದವರಲ್ಲ. ಅವರ ಕುಟುಂಬದವರು ಸಾಧಾರಣ 25 ಜನ ಅವರ ಮನೆ ಕುಟುಂಬದವರು ಅಲ್ಲಿದ್ದಾರೆ. ಎಲ್ಲ ಹಗರಣದಲ್ಲಿ ಇರುವವರು. ಎಲ್ಲ ಹಗರಣ, ಪ್ರತಿಯೊಂದು ಹಗರಣದಲ್ಲಿ ಇರುವಂಥ ಪಾರ್ಟಿಗಳು. ಬೇಕಾದ ದಾಖಲಾತಿ ನಾನು ಕೊಡ್ತೇನೆ. ಅದನ್ನು ಈಗ ನಮ್ಮ ಒಳ್ಳೊಳ್ಳೆ AC ಅವರು ಬಂದವರು ಅದನ್ನೆಲ್ಲ ತಡೆಗಟ್ಟಿದ್ದಾರೆ. ಎಲ್ಲ ಬದಿಯಲ್ಲಿ CC ಕ್ಯಾಮರಾ ಹಾಕಿದ್ದಾರೆ. ಒಳ್ಳೊಳ್ಳೆ ಕೆಲಸ. ಕೆಲವರೆಲ್ಲ ಇಲ್ಲಿ ನಾಯಕರಂತೇಳಿ ಕರಿತೇವೆ ನಾವು, ಅಲ್ಲಿಗೆಲ್ಲ ಕೆಲಸಕ್ಕೆ ಆಯ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ನೆಲ ಒರೆಸಲಿಕ್ಕೆ ಗೌರ್ಮೆಂಟ್ ಜಾಮೀನಿಂದ ಕರೆದಿದ್ದಲ್ಲ. ಇವರಿಗೆ ಬೇಕಾಗುವ ಜನರನ್ನು ಇವರೇ ಆಯ್ಕೆ ಮಾಡಿದ್ದು, ಮುಕ್ತೇಶ್ವರ ಆಯ್ಕೆ ಮಾಡಿದ್ದಲ್ಲ. ಅಥವಾ ನಮ್ಮ ಗೌರ್ಮೆಂಟ್ ಆಡಳಿತವರಾದಂಥ ನಮ್ಮ ಆಡಳಿತ ಮಂಡಳಿಯವರು ಯಾರೂ ಆಯ್ಕೆ ಮಾಡಿದವರಲ್ಲ. ಇಷ್ಟು ದಿನ ದತ್ತು ಇಲಾಖೆ ಇರಲಿಲ್ಲ. ಸಾಧಾರಣ 10 ವರ್ಷದ ಈಚೆಗೆ ದತ್ತು ಇಲಾಖೆ ಬಂದವರು. ಇವರೆಲ್ಲ ಇವರಿಗೆ ಬೇಕಾಗುವಂಥ ನಾಯಕರ ಮಕ್ಕಳನ್ನು, ಇವರಿಗೆ ಬೇಕಾಗುವಂಥ ಉಪಕಾರ ಮಾಡುವವರನ್ನು, ಇವರಿಗೆ ಬೇಕಾಗುವಂಥ ತಕ್ಕಂತೆ ಇವರಿಗೆ ನಡೆದುಕೊಂಡು ಹೋಗುವಂಥದ್ದು, ಇವರು ಮನೆ ಕೆಲಸ ಮಾಡುವಂಥವರಿಗೆ ಅವರಿಗೆಲ್ಲ ಒಂದೊಂದು ಕೆಲಸ ಕೊಡುವಂಥದ್ದು. ಮುಖಂಡರಂತ ಹೇಳುವಂಥದ್ದು ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಮುಕ್ತೇಶ್ವರಿಗೆ ಅಧಿಕಾರವೇ ಇಲ್ಲ. ಯಾಕಂತ ಹೇಳಿದರೆ ಇವ್ರದ್ದೇ ಅಧಿಕಾರ. ನೇರವಾಗಿ ಹೇಳ್ತೇನೆ, ಪ್ರವೀಣ, ಅಶೋಕ, ಶಂಭಣ್ಣ ಮತ್ತು ಬಾಲ, ತುಂಬ ಜನ ಇದ್ದಾರೆ. 25 ಮಂದಿ ಇದ್ದಾರೆ. ಅವರು ಗೌರ್ಮೆಂಟ್ ಎಂಪ್ಲಾಯ್ ಆದವರಲ್ಲ. ಎಲ್ಲ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಲಾಟಿ ತೊಳ್ಕೊಂಡು ಮತ್ತೆ ಬಂದು ಇಲ್ಲಿ ನೆಲೆಯಾಗಿ ಅವರಲ್ಲಿ ಫಸ್ಟ್ ಕಾಲಿಡುವಾಗ ಮುಕ್ತೇಶ್ವರ ಕಾಲನ್ನು ಬಿದ್ದು ನಿಧಾನ ಒಬ್ಬ ಸೇರಿಕೊಳ್ತಾರೆ. ಒಂದು ಇರುವೆ ಮೊಳದೊಳಗೆ ಹೋಗ್ತದೆ. ಅದ ನಂತರ ಎಲ್ಲ ಇರುವೆಗಳನ್ನು ಆ ಮೊಳದೊಳಗೆ ತುಂಬಿಸ್ತಾ ಇರ್ತಾರೆ. ನಾನು ಹೇಳುವಂಥದ್ದು, ಇನ್ನು ಯಾವುದೇ ದಿನದಲ್ಲಿ ನಾನು ಇವತ್ತು ತಪ್ಪಿದರೆ ನಾಳೆ ಅಥವಾ 2 ದಿನದೊಳಗೆ ಮುಕ್ತೇಶ್ವರ ಮನೆಯಲ್ಲಿ ಕೂತು ಅವರ ಮನವಿಯನ್ನು ಕೇಳಿ, ಹಾಗೆ ಗೌರ್ಮೆಂಟ್ ಎಂಡಮೆಂಟ್ ಅಂತ ಹೇಳಿದರೆ ಗೌರ್ಮೆಂಟ್ ಅಲ್ಲಿನ ಎಲ್ಲ ಈ ಅಶೋಕ ಎಂಬುವನು ಎಲ್ಲ ದಾಖಲಾತಿಯನ್ನು ನಾನು ಕೊಡುತ್ತೇನೆ ಅಂತೇಳಿ ನನ್ನಲ್ಲಿ ಭರವಸೆ ಕೊಟ್ಟಿದ್ದಾನೆ. ಜೆರಾಕ್ಸ್ ಕಾಪಿಯನ್ನು ಕೊಟ್ಟಿದ್ದಾನೆ. ಅದನ್ನು ಅವನಲ್ಲಿ ನಾನು ಹೋಗಲಿಲ್ಲ, ನಿಜವಾಗಿ ನಾನು ಹೋಗಿ ತರಲಿಕ್ಕೆ ಹೋಗಲಿಲ್ಲ, ಕೊಡ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಇವತ್ತು ಹೋದಾಗ ದೇವರ ಪ್ರಸಾದ ಅಂತ ಹೇಳಿದರೆ ಅನ್ನ ಅಲ್ಲ, ಅನ್ನ ಮತ್ತು ಮಜ್ಜಿಗೆಯನ್ನು ಹೊರಪಡಿಸಿ ಹಾಳಾಗುವಂಥ ಸೊತ್ತು ಯಾವುದು? ಸಾಂಬಾರು, ತಾಳು ಮತ್ತು ಪಾಯಸ, 4 ಬಗೆ, ಅದು ಹಾಳಾಗುವಂಥದ್ದು. ಒಂದನೇದಾಗಿ ಇವರು ಏನು ಮಾಡಬೇಕಂತ ಹೇಳಿದರೆ, ಈ ಮನೆಯಲ್ಲಿ ತಳಿ ಅಂತ ಹೇಳ್ತೇವಲ್ಲ, ಆ ತಳಿ ದನೆಗೆ ಉಪಯೋಗಿಸಲಿಕ್ಕೆ ಕೊಡಬಾರದು. ನಮಗೆ ಕೊಡಬೇಕಂತ ನಾವು ಹೇಳೋದಿಲ್ಲ. ಕಣ್ಣು ತೋರ್ದಿದ್ದವರಿಗೆ, ಕಾಲಿಲ್ಲದವರಿಗೆ, ಮುದುಕರಿಗೆ ಎಲ್ಲಾದರೂ ಪ್ರಸಾದವನ್ನು ಬೇಡುವಾಗ ಕೊಡಬೇಕು. ಅದು ಒಂದು ದೇವರ ಪ್ರಸಾದವನ್ನು ನಾವು ಸ್ವೀಕರಿಸ್ತೇವೆ. ನಾವು ತಂದು ಯಾವುದೋ ದನಕ್ಕೆ ಹಾಕುವಂಥದ್ದು ಯಾವುದೇ ಪ್ರೂಫ್ ಇಲ್ಲ. ಯಾವುದೇ ಬೇಕಾದ್ರೆ ನೀವು ದಾಖಲಾತಿ ಕೊಡ್ತೇವೆ ನಾವು. ಅದನ್ನು ನಾವೇ ತಿಂದು 3 ದಿನವಾದರೂ ಅದನ್ನೇ ಬಿಸಿ ಮಾಡಿಕೊಂಡು ಅದನ್ನೇ ಪ್ರಸಾದ ಅಂತೇಳಿ, ದೇವರ ಪೂಜೆ ಅಂತೇಳಿ ಪ್ರಸಾದ ಅಂತ ಹೇಳ್ಕೊಂಡು ನಾವು ಅದನ್ನೇ ತಿಂತೇವೆ. ಅದನ್ನು ತಡೆಗಟ್ಟುವಂಥದ್ದು. ಇವತ್ತು ಕೇಳಿದಾಗ ಪ್ರವೀಣ ಎಂಬುವನು ಅಲ್ಲಿಯ ಕೆಲಸಗಾರ. ಅವೇನು ಮುಕ್ತೇಶ್ವರಲ್ಲ, ಮ್ಯಾನೇಜರಲ್ಲ, ಏನೂ ಅಲ್ಲ, ಅವನೊಬ್ಬ ಕೆಲಸಗಾರ. ಅವನು ಹೇಳೋದಂತೆ, ಇದನ್ನು ಯಾರಿಗೂ ಕೊಡಬೇಡಿ, ನನ್ನ ಮನೆಗೆ ತಗೊಂಡೋಗಿ ನನ್ನ ದನಗೆ ಹಾಕಬೇಕು, ನನ್ನ ದನ ಹಾಲು ಕೊಡಬೇಕು ಅಂತ ಹೇಳುವಂಥದ್ದು.
ನನ್ನ ಗಮನಕ್ಕೆ ಬಂದಂಥ ವಿಷಯ ನಾನನ್ನು ಹೇಳುವಂಥದ್ದು. ಅಲ್ಲಿ ಒಬ್ಬ ನಾಯಕ ಹುಡುಗನ ಅವನು ಕೆಲಸಕ್ಕೆ ಹೋಗ್ಕೊಂಡಿದ್ದಾನೆ. ಅವ ಮಿಲೆಂಜರ್ಗಿಂತ ಮುಕ್ತೇಶ್ವರ್ಗಿಂತ ಮೇಲಿದ್ದಾನೆ. ಅವನ ಪಟವನ್ನು ಹಾಕ್ತೇನೆ, ನಿಮ್ಮ ಈ ಯೂಟ್ಯೂಬಲ್ಲಿ ಹಾಕ್ತೇನೆ. ಹರೀಶ್ ಅಂತೇಳಿ ಏನೋ ಅವನ ಹೆಸರು. ಅವ ದೊಡ್ಡ ಮಿನಿಸ್ಟ್ರು, ಮಹಾರಾಜನ ಮೊಮ್ಮಗನೇನು. ಈಗ ಘಟನೆ ನಡೀತಾ ಉಂಟು, ಧರ್ಮಸ್ಥಳದಲ್ಲಿ ಗೊತ್ತು ನಡೀತಾ ಉಂಟು. ಈ ಮಂದರ್ತಿಯನ್ನು ಹಾಳು ಮಾಡುವಂಥದ್ದು ಇಂತಿಂಥ ವ್ಯಕ್ತಿಗಳೇ ಬಂದೇ ಹಾಳು ಮಾಡುವಂಥದ್ದು. ಇಡೀ ಲೋಕವನ್ನೇ ನೋಡಬೇಕು. ಮಂದರ್ತಿಯಲ್ಲಿ ಏನೇನು ಘಟನೆ ಆಗ್ತಾ ಉಂಟು, ಏನೇನು ಕಳ್ಳತನ ಆಗ್ತಾ ಉಂಟು, ಏನು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಮುಕ್ತೇಶ್ವರಿಗೆ ಗೊತ್ತಿಲ್ಲ, ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಗೊತ್ತುಂಟು. ಅದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಇವರೆಲ್ಲರೂ ಯಾವುದೇ ತಪ್ಪು ಮಾಡಿದರೂ ಅವರು ಕಳ್ಳರೇ. ಒಂದು ಹೂಗಿನ ಕೊನೆ ಇನ್ನೊಬ್ಬರಿಗೆ ಕೊಟ್ಟಿದ್ರು, ಅವರು ಕಳ್ಳರೇ. ಇವರ ಸಿಬ್ಬಂದಿಗಳು, ಇವರ ಮನೆಯವರು ಬಂದಾಗ ಅವರಿಗೆ ಆತಿಥ್ಯ ಏನು, ಮೇಲೆ ಕುರ್ಚಿಯಲ್ಲಿ ಊಟ ಹಾಕುವಂಥದ್ದೇನು, ಮೊದಲನೇ ಪೂಜೆ ಮಾಡಿಸುವಂಥದ್ದೇನು. ಹಾಗಾದರೆ ಬೇರೆ ಇತರಾದಿಗಳು ಬರ್ತಾರಲ್ಲ ಭಕ್ತರು, ಅವರೇನು ದೇವರ ಭಕ್ತಿಗಾಗಿ ಬರುವವರಲ್ವಾ? ಇದನ್ನು ಅವರ ಕಣ್ಣಿಗೆ ತಾಯಿ ದೇವರತಿ, ನಾಗರತಿ, ಚಾರುರತಿ, ಮಂದರತಿ, ನೀಲರತಿ ಈ ಎಲ್ಲ ಸಿಬ್ಬಂದಿಗೆ ಬಂದಿದೆ ಕಾಯಿಲೆ ಕಸಾಲಿ. ಇನ್ನು ಅವರಿಗೆ ಕಣ್ಣು ತೋರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಪ್ರಸಾದವನ್ನು ಹಾಳು ಮಾಡ್ತಾರಲ್ಲ, ಇವರಿಗೆ ಕಣ್ಣೇ ತೋರುವುದಿಲ್ಲ. ಸಾಯುವಾಗ ಇವರಿಗೆ ಕಣ್ಣೇ ತೋರಿಸಿ ಸಾಯ್ತಾರೆ. ನೇರ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಇವತ್ತು ಬೇಡ್ತರಾಗಿ ಅವರ ದೇವರ ಪ್ರಸಾದವನ್ನು ಬೇಡ್ತರಾಗಿ ನಾವು ಕೇಳಿದ್ದೇವೆ. ಇವರು ಬಾಗಿಲು ಹಾಕುವಂಥದ್ದು, ಇವರು ನೈಟು ಮನೆಗೆ ತಗೊಂಡೋಗಿ ಅವರ ದನಗೆ ಹಾಕುವಂಥದ್ದು, ಇಂಥದ್ದೆಲ್ಲ ಮಾಡುವಂಥದ್ದು. ಅದು ಅಲ್ಲದೆ ದೇವಸ್ಥಾನದಲ್ಲಿ ಏನೇನು ಕೆಟ್ಟ ಕೆಲಸ ಆಗ್ತಾ ಉಂಟು, ಏನು ಮೋಸ ಆಗ್ತಾ ಉಂಟು ಅಂತ ಹೇಳಲಿಕ್ಕೆ, ಒಬ್ಬ SC 20 ವರ್ಷದ ಹಿಂದೆ ಮುಕ್ತೇಶ್ವರ ಮನೆಯಲ್ಲಿ ಕೆಲಸ ಮಾಡುವಾಗ ಸ್ಲ್ಯಾಬಿನ ಕೆಳಗೆ ಬಿದ್ದು ಅವನ ಕಾಲು ಮುರಿದು ಹೋದಾಗ ಆಶ್ವಾಸನೆಯನ್ನು ಕೊಟ್ಟಂಥ ಶ್ರೀ ಧನಂಜಯ ಶೆಟ್ಟಿ ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಒಂದು ಸಣ್ಣ ಮಟ್ಟದಲ್ಲಿ ನಿನಗೆ ಕಾಲು ಸರಿ ಇಲ್ಲ, ನಿನ್ನ ಕುಟುಂಬದವರು ಎಲ್ಲರೂ ಸರಿ ಇಲ್ಲ, ಕೈಕಾಲಿಲ್ಲ, ಕಣ್ಣು ತೋರುವುದಿಲ್ಲ, ಅಂಗವಿಕಲರು, ನೀನೊಂದು ಜೀವನ ಮಾಡಿಕೊಂಡು ಮಂದಾರ್ತಿ ಬೀದಿಯಲ್ಲಿ ಇರು, ಅವರಿಗೆ ದೇವರಂದೇ ಕರಿಬೇಕು. ಆದರೆ ಇವತ್ತು ಅವರು ಮುಕ್ತೇಶ್ವರ ಮಾತನ್ನು ಕೇಳುವುದಿಲ್ಲ. ಅಲ್ಲಿನ ಆಡಳಿತ ಮಂಡಳಿಯವರು ಬರುವವರು 1 ತಿಂಗಳು 2 ತಿಂಗಳು ಇರುವವರು ಮತ್ತೆ ಹೋಗುವವರು, ಅವರನ್ನು ಕೇಳುವುದಿಲ್ಲ. ಅವರಿಗೆ ಗೊತ್ತಿರುವುದಿಲ್ಲ, ಈ ಗಮನಕ್ಕೆಲ್ಲ ಬರುವುದಿಲ್ಲ. ಹಾಗೆ ರಾಜು ಮತ್ತು ಅವರು ಮುತ್ತು ಎಂಬುವರ ಇವತ್ತು ಅವರ ಯಾರಾದರೂ ನೋಡಿದರೆ ಕಣ್ಣಲ್ಲಿ ನೀರು ತೆಗಿಬೇಕು. SC ST ಅವರು, SC ಮುತ್ತು ಮತ್ತು ಅವರು ಕುಟುಂಬಸ್ಥರು ಹಾಗೂ ರಾಜು ಇವತ್ತು ಮಾಡಿಲ್ಲದೆ ಕೊಡೆ ಹಿಡ್ಕೊಂಡು ಚಪ್ಪಲನ್ನು ಎತ್ತಿಕೊಂಡು ಅವರ ಮಕ್ಕಳನ್ನು ಸಾಕುತ್ತಾರೆ. 5 ಜನ ಮಕ್ಕಳನ್ನು, 2 ಅಂಗವಿಕಲರು. ಇದೆಲ್ಲ ದಾಖಲಾತಿ ಉಂಟು ನನ್ನಲ್ಲಿ. ಆದರೆ ಕಣ್ಣಿಗೆ ಈ ಪ್ರವೀಣ್ ಕಣ್ಣಿಗೆ ಅಶೋಕಣ್ಣ ಹೇಳಲಿಲ್ಲ, ಪ್ರವೀಣಣ್ಣ ಹೇಳಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಪ್ರವೀಣಣ್ಣ ಕಣ್ಣಿಗೆ ಎತ್ತಿಮೆಟ್ಟಿದೆ, ಇದು ಕಣ್ಣು ಹೋಗಿದೆಯಾ, ಅವನಿಗೆ ಕಣ್ಣೇನು ಹೋಗಿದೆಯಾ? ಈ ಬಡವರು SC ಅವರು ಈ ರೀತಿಯಲ್ಲಿ ಮುಕ್ತೇಶ್ವರ ಕೊಟ್ಟಂಥ ಕೆಲಸ ನಿಷ್ಠೆಯಿಂದ ಮಾಡ್ತೇವೆ. ನಾವು ಸಹ ದೇವಸ್ಥಾನಕ್ಕೆ ಇವರಕ್ಕಿಂತ ಇವರು ಕೆಲಸಕ್ಕೆ ಇರುವರು, ನಾವಾಗಲ್ಲ. ಅಲ್ಲಿಯ ಬಿಟ್ಟಿಯ ಆಳು ಏನು ಹೇಳ್ತೇವೆ ನಾವು, ಇವರಕ್ಕಿಂತ ಹಕ್ಕು ಜಾಸ್ತಿ ಇರುವಂಥದ್ದು ನಮಗೆ. ನಾವು 200 ವರ್ಷದ ಹಿಂದಿನಿಂದ ನಮ್ಮ ಅಜ್ಜನ ಕಾಲದಲ್ಲಿ ಬಿಟ್ಟಿ ಮಾಡಿಕೊಂಡು ಬಂದವರು. ಇವರು ಮೊನ್ನೆ ಎಲ್ಲ ಕೆಲಸಕ್ಕೆ ಸೇರಿಕೊಂಡು ಅವರ ಕುಟುಂಬಸ್ಥರನ್ನೆಲ್ಲ ಹೋಟ್ಲಲ್ಲಿ ಇರುವವ್ರನ್ನ ಲೋಡೆ ತೊಳೆಯೋರನ್ನೆಲ್ಲ ಕರ್ಕೊಬಂದು ಇಲ್ಲಿ ಜಾಬಿಗೆ ಕರ್ಕೊಂಡಂಥದ್ದು. ಆವಾಗ ಎಂಡಮೆಂಟ್ ಆಗಲಿಲ್ಲ, ಈಗ ಎಂಡಮೆಂಟ್ ಆಗಿದೆ. ಇನ್ನು ಯಾವುದೇ ಕೆಲಸಕ್ಕೆ ನಾನು DC ಯಲ್ಲಿ ಮನವಿ ಮಾಡ್ತೇನೆ, ಯಾವುದೇ ಒಂದು ಉದ್ಯೋಗಕ್ಕೆ
ನೀವು ಕಣ್ಣಿದ್ದರೆ ಭಕ್ತಾದಿಗಳೆಲ್ಲ ಬಂದು ಹೇಳ್ತಿದ್ದಾರಂತೆ, ನೋಡಿ ಮಾರ ಇಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ ರಾಜು ಮುತ್ತು, ನೀವು ಕೊಡೆ ಹಾಯ್ಕೊಂಡು ಈ ಚಪ್ಪಲನ್ನು ಎತ್ತಿರಲ್ಲ ಅಂತೇಳಿ. ಈ ಅಶೋಕನ ಕಣ್ಣಿಗೆ ಏನು ಖಾರದ ಪುಡಿ ಹಾಕಿದ್ದಾರಾ ಕೇಳುವಂಥದ್ದು. ನನ್ನ ಹತ್ರ ನೇರ ಮಾತಾಡಲಿ ಅವನು. ಅವ ಮಾಡಿದಂಥ ಹಗರಣ ಎಲ್ಲ ಹೇಳ್ತೇನೆ. ಅವಂದೇನಲ್ಲ ದೇವಸ್ಥಾನ, 1000 ಜನದ ಭಕ್ತಾದಿಗಳ ದೇವಸ್ಥಾನ. ಅವನ ಉದ್ಯೋಗ ಏನುಂಟು ಅದನ್ನೇ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಕಾನೂನುಂಟು. ಅವನ ಕೆಲಸ ಎಷ್ಟು ಅಷ್ಟೇ ಮಾಡಬೇಕು. ಅವನ ಮನೆಯವರು ಬಂದರೂ ಕೂಡಲೇ ದೇವರ ಪೂಜೆ ದರ್ಶನ ಮುಂಚೆ, ಗಂಡ ಸೇವೆ ಮುಂಚೆ, ಅಲ್ಲಿ ಒಬ್ಬ ಎಕ್ಕತ್ತಿಂಬವನಂತ ಹೇಳ್ತೇನೆ ನಾನು, ಒಬ್ಬ ನಾಯಕ. ಅವನ ಫೋಟೋ ಹಾಕ್ತೇನೆ ನಿಮಗೆ, ಈ ವಿಡಿಯೋಕ್ಕೆ ಹಾಕ್ತೇನೆ ಅವನ ಫೋಟೋ. ಅವನೆಲ್ಲ ಅನ್ನ ಇಲ್ಲದೆ ಇರುವಂಥ ಜಾಗಕ್ಕೆ ಬಿಸಾಡಬೇಕು ಅವನನ್ನು. ಇದನ್ನು ನಾನು DC ಮನವಿ ಮಾಡ್ತೇನೆ. DC ಅರ್ಜಿ ಮಾಡುವಂಥದ್ದು ನಾನು ಸಾಯತ್ತರೂ ಸಹ ನಾನು ಹೇಳುವಂಥ ಮಾತಿ ತಪ್ಪವನಲ್ಲ. ರಮೇಶ್ ಅಂತ ಹರೀಶ್ ಅಂತ ಅವನ ಹತ್ರ ಕೇಳಿದ್ದೇನೆ, ಎಲ್ಲ ಮಾಹಿತಿಯನ್ನು ಕೇಳಿದ್ದೇನೆ. ಅವನ ಹೆಸರು ನಾಯ್ಕರಂತೆ. ಅವ ಹೊಲಸಿ ಬಂದವನು. ಅವನ ವಿಷಯ ಮಾತಾಡ್ಲಿಕ್ಕೆ ಹೋದರೆ ಅವ ನಮ್ಮ ಊರಿನಲ್ಲಿ ಇರಲಿಕ್ಕಿಲ್ಲ. ಪಾಕಿಸ್ತಾನಕ್ಕಿಂತ ಅವನ ಸಾಯಿಬರು ಅಲ್ಲ, ಅವನು ಕ್ರಿಶ್ಚಿಯನ್ಸು ಅಲ್ಲ. ಅವ ಹೊಲಸಿ ಬಂದವನು. ಅವ ಯಾವ ಕುಟುಂಬಕ್ಕೆ ಸೇರಿದವನು, ಅವ ಯಾವ ಜಾತಿಗೆ ಸೇರಿದವನು ಅಂತೇಳಿ ಬೇಕಾದರೆ ಅವರೆಲ್ಲರ ಬಗ್ಗೆ ಹೇಳಲ್ಲ, ಇವನ ಒಬ್ಬನ ಬಗ್ಗೆ ಹೇಳ್ತೇನೆ. ಅವರನ್ನು ಯಾವ ರೀತಿಯಲ್ಲಿ, ಅವರ ಗೋದಲ್ಲಿ ಯಾವ ರೀತಿ ಹೀನದಲ್ಲಿ ಅವನನ್ನು ಕರೀತಾರಂತ ಹೇಳಲಿಕ್ಕೆ ನಾನು ಹೇಳ್ತೇನೆ ನೇರವಾಗಿ. ಅಂಥ ನಾಯಿ ಅದು ನೋಡಿದಾಗ ದೊಡ್ಡ ಸ್ಟೈಲ್ ಮಾಡಿಕೊಂಡು ಒಳ್ಳೆಯ ಇದರಲ್ಲಿ ನಾನು ಕೇಳಿದನ್ನು ಮಾಹಿತಿ ಕೊಡಬೇಕು, ಅಥವಾ ನಮಗೆ ಗೊತ್ತಿದ್ದನ್ನು ಹೇಳಬೇಕು. ನೋಡಿ ನಮ್ಮಲ್ಲಿ ಈ ರೀತಿ ಇಲ್ಲ, ಈ ರೀತಿ ರೂಲ್ಸ್ ಇಲ್ಲ, ಅದಕ್ಕೆ ನಾವು ಕ್ರಮ ತಗೊಳ್ತೇವೆ. ನಾವು ಅದಕ್ಕೆ ಕಾನೂನು ಏನುಂಟಂತ ಅದನ್ನು ದಾಖಲಾತಿ ನಾವು ಪಡಿತೇವೆ. ನಿಮ್ಮ ಮನೆಗೆ ನಿಮ್ಮ ದೊಡ್ಡ ಜನಗೆ ತಗೊಂಡು ಹಾಕುವಂಥದ್ದಲ್ಲ. ಇಲ್ಲದಿದ್ದರೆ ಅನಾಥಾಶ್ರಮಕ್ಕೆ ಕೊಡಬೇಕು ನೀವು. ನಿಮ್ಮ ಹಣದಲ್ಲ, ನಿಮ್ಮ ಕೈ ದುಡ್ಡಿನಲ್ಲ. ಉಳಿದ ಹಣವನ್ನು ವೇಸ್ಟ್ ಮಾಡುವಂಥದ್ದು, ಅಲ್ಲಿ ತಗೊಂಡೋಗಿ ಗೊಚ್ಚದ ಹೊಂಡಕ್ಕೆ ಹಾಕುವಂಥದ್ದು, ಆ ತೋಡಿಗೆ ತಗೊಂಡೋಗಿ ಹಾಕುವಂಥದ್ದು, ಅಲ್ಲಿ ಒಂದು ಗ್ಯಾಸಿನ ಹೊಂಡ ಉಂಟು ಅದಕ್ಕೆ ತಗೊಂಡು ಹಾಕುವಂಥದ್ದು, ಎಲ್ಲ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೇನೆ. ಅವ ಹರೀಶ್ ಅಂತೇಳಿ ಎಂತ ಅವನ ಹೆಸರು ನಾಯ್ಕ. ಅವನಿಗೆ ಮೊನ್ನೆ ಮದುವೆ ಆಗಿದಂತೆ. ಅವನು ಹಾಳಾಗಿ ಹೋಗ್ತಾನಂತ ಹೇಳಲಿಕ್ಕಿದ್ದಾನೆ. ದುರ್ಗಾ ಪರಮೇಶ್ವರಿ ಸತ್ಯದಲ್ಲಿ ಹೌದಂತಾರೆ, ನನ್ನ ಧರ್ಮ ಇದ್ದಂತಾರೆ ಅವನ ಕೆಲಸ ಇನ್ನು ಸ್ವಲ್ಪ ದಿನದೊಳಗೆ ಅವನನ್ನು ಕೆಲಸ ಹೋಗ್ತದೆ. ಅವನು ಇದೆಲ್ಲ ಗೌರ್ಮೆಂಟ್ ಜಾಬ್ ಅಲ್ಲ. ಅವ ಹೀಗೆ ನನ್ನ ಹಾಗೆ ಕೂಲಿ ಮಾಡುವನು, ಎಂಪ್ಲಾಯ್ ಆಗಿ ಕರ್ತಿದ್ದಲ್ಲ. ಯಾರಿಗೇ ಆಗಲಿ ಅಲ್ಲಿ ಎಂಪ್ಲಾಯ್ ಅಂತೇಳಿ ಕರೆದಿದ್ದು ಈಗ 10 ವರ್ಷದ ಈಚೆಗೆ ಕರ್ಕೊಳ್ಬೇಕೇನೋ, ಮುಂಚಿದೆಲ್ಲ ಪ್ರೈವೇಟ್ ಹಿಂಗೆ ಆಯ್ಕೊಳ್ಳುವಂಥದ್ದು. ಇನ್ನೆಲ್ಲ ನಾನು DC ಮನವಿ ಮಾಡ್ತೇನೆ, 100ಕ್ಕೆ 100 ಮಾಡ್ತೇನೆ. ಅಲ್ಲಿ ಸತ್ಯ ಸಿಗ್ತದೆ. ಈಗ ಪ್ರತಿಯೊಂದು ದೇವಸ್ಥಾನದಲ್ಲಿ ಸತ್ಯ ಸಿಗ್ತಾ ಉಂಟು. ನೀವು ಅದನ್ನಾರು ನೋಡಿ, ಕಣ್ಣಾರು ನೋಡಿ. ಇದನ್ನು ತಗೊಂಡೋಗಿ ಅನ್ನವನ್ನು ಬಿಸಾಡುವಂಥದ್ದು, ಅಲ್ಲಿ ಕೊಚ್ಚೆ ಹೊಂಡಕ್ಕೆ ಹಾಕುವಂಥದ್ದು, ಇಂಥದ್ದೆಲ್ಲ ಮಾಡಿದರೆ ದೇವರು ಮೆಚ್ತಾನೆ ನಿಮಗೆ. ಮೊದಲಾಗಿ ಅಶೋಕನ ಕಣ್ಣು ಮತ್ತು ಆ ಗಂಡಿನ ಕಣ್ಣು, ಅವ ಹರೀಶನ ಯಾವ ಸತ್ತನ, ಅವರಿಬ್ಬರ ಕಣ್ಣು ಹೋಗ್ಬೇಕಂತ ನನ್ನ ಎದುರೇ. ಕಣ್ಣೇ ತೋರಬಾರ್ದು ಅವರಿಗೆ. ಏನು ನೀವು ಕಾನೂನು ತರ್ತಿರೋ ಯಾವ ಇದಕ್ಕೂ ನಾನು ನಿಷ್ಠೆ ಇದ್ದೇನೆ, ಹೋರಾಟ ಕೊಡ್ತೇನೆ. ಹಾಗೂ ನಾನು DC ಮನವಿ ಮಾಡ್ತೇನೆ. ನೀವು ಏನೆಲ್ಲ ಕಳ್ತನ ಮಾಡ್ತೀರಿ, ಏನೆಲ್ಲ ಇಲ್ಲಿ ಏನೇನು ಮಾಡ್ತೀರಿ, ಎಲ್ಲ CC ಕ್ಯಾಮರಾವನ್ನು ಓಪನ್ ಮಾಡಿ ತೋರಿಸ್ತೇನೆ. CC ಕ್ಯಾಮರಾವನ್ನು ಓಪನ್ ಮಾಡಿ ತೋರಿಸ್ತೇನೆ. ಗೌರ್ಮೆಂಟ್ ಆಫೀಸ್ ಅವರಿಗೆ ನಾನು ಅದನ್ನು ಮನವಿ ಮಾಡಿ, ಅದನ್ನು ಲೆಟ್ರಲ್ಲಿ ಬರೆದು ನಾನು ನಿಮಗೆ ದಾಖಲಾತಿಯನ್ನು ಕೊಡ್ತೇನೆ. ನಿಮ್ಮಲ್ಲಿ ಹೇಳ್ತೇನೆ, ನಿಮ್ಮ ದಾಖಲಾತಿ ನಮಗೆ ಕೊಡಿ. ನೀವು ಅನ್ನವನ್ನು ತಿನ್ನುವುದಲ್ಲ, ದೇವರ ಪ್ರಸಾದವನ್ನು ನೀವು ಸ್ವೀಕರಿಸುವುದಿಲ್ಲ. ಅದನ್ನು ಮೊದಲಾಗಿ ನೆನಪಿಟ್ಕೊಳ್ಳಿ. ನಾವು ಬರುವಂಥದ್ದು ಭಕ್ತಾದಿಗಳು ದೇವರ ಪ್ರಸಾದಕ್ಕಾಗಿ. ನೀವು ಎಣಿಸ್ಕೊಳ್ಳೋದು ಯಾವುದೋ ಅನ್ನ ಬಿಸಾಡುವಂಥದ್ದು ಎಲ್ಲ ಗೊತ್ತುಂಟು ನನಗೆ. ದೇವಸ್ಥಾನ ವಠಾರವನ್ನು ಎಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಿ, ಎಷ್ಟು ಚತ್ತತವಾಗಿ ಇಟ್ಕೊಂಡಿದ್ದೀರಿ, ಎಲ್ಲ ದಾಖಲಾತಿಯನ್ನು ನಾನು ಕೊಡ್ತೇನೆ. ಅಂಥ ಹೀನ ಮನುಷ್ಯರು ಆ ದೇವಸ್ಥಾನದಲ್ಲಿದ್ದರೆ ದೇವರ ಕಲೆ ಹಾಳಾಗ್ತದೆ,
ದೇವರತಿ, ಮಂದರತಿ, ನೀಲರತಿ, ಚಾರುರತಿ ಅಂತೇಳಿ ಇಷ್ಟು ದೇವರ ಹೆಸರು ಹೇಳುವಾಗ ನಿಮ್ಮಂಥ ಮೂರ್ಖರು ಆ ದೇವಸ್ಥಾನದ ಒಳಗೆ ಆ ಗೌಲು ಅದು ಇದು ಸರೈ ಗಿರೆ ಎಲ್ಲ ಕುಡ್ಕೊಂಡು ಬಂದು ಬೆಳಿಗ್ಗೆ ಡ್ಯೂಟಿ ಮಾಡುವುದನ್ನು ನೋಡಿದರೆ ಆ ದೇವರು ನಿಮಗೆ ಕ್ಷಮಿಸುವುದೇ ಇಲ್ಲ ಅಂತ ಹೇಳುತ್ತೇನೆ. ಇಲ್ಲಿಗೆ ನನ್ನ ಮಾತನ್ನು ಮುಗಿತಾನೆ. ತಾಯಿ ಇದ್ದರೆ ನಿಮಗೆ ಆ ಶಿಕ್ಷೆ ಸಿಗ್ತದಂತ ಹೇಳುತ್ತಾ, ನನ್ನ ಮೇಲೆ ನೀವು ಧೋರಣೆ ಮಾಡೋದಿದ್ದರೆ ನೇರ ಬನ್ನಿ, ನಾನು ನಿಮಗೆ ಇದು ಕೊಡ್ತೇನೆ, ಯಾವುದು ದಾಖಲಾತಿ ಕೊಡ್ತೇನೆ. ನನಗೆ ದಾಖಲಾತಿ ನಿಮ್ಮನ್ನು ಕೊಡಿ. ಮೊದಲಾಗಿ ನಿಮ್ಮ ದೇವಸ್ಥಾನವನ್ನು ಚೊಕ್ಕ ಮಾಡಿ ಇಟ್ಕೊಳ್ಳಿ. ಅಲ್ಲೂ SC ಅವರಿಗೆ ಯಾವ ರೀತಿಯಲ್ಲಿ ಮೆಟ್ಟಿನ ಅಂಗಡಿಯಲ್ಲಿ ಯಾವ ರೀತಿ ಕಷ್ಟ ಉಂಟು ಅಂತೇಳಿ ಅದನ್ನು ನೋಡಿಕೊಳ್ಳಿ, ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮ್ಮ ಮನೆಯನ್ನು ಮೇಲೆ ಮೇಲೆ ಕಟ್ತಾ ಹೋಗೋದು ಬೇಡ. ನೀವು ಬದುಕಿ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡಿ. ನೀವು ಬದುಕಿ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡಿ. ಕೇವಲ ನೀವೇ ದಡ್ಡರಾಗುವಂಥದ್ದು. ಈಗ ಎಂತೆಂಥ ದೇವಸ್ಥಾನವೇ ಈಗ ಸತ್ಯಕ್ಕೆ ಕಾಲ ಬಂದಿದೆ. ನೀವೆಲ್ಲ ಬಿಡಿ. ನೀವೊಂದು ಬೇರೆ ಹೇಳ್ತೇನೆ, ಅದಕ್ಕೆ ಎರೆಹುಳ ಅಂತ ಹೇಳ್ತೇವೆ ನಾವು. ನೇರ ಹೇಳ್ತೇನೆ, ಇವತ್ತೇ ನನ್ನ ಅರೆಸ್ಟ್ ಮಾಡೋದಾದ್ರೂ ಬನ್ನಿ, ನಿಮ್ಮ ದಾಖಲಾತಿ ತನ್ನಿ, ನಾನು ನಿಮ್ಮ ದಾಖಲಾತಿಯನ್ನು ನಾನು ತರ್ತೇನೆ. CC ಕ್ಯಾಮರಾ ಎಲ್ಲವನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ. ನಿಮ್ಮ ಸ್ವಂತ ವೈಯಕ್ತಿಕವಾದಂಥ ಬಂದಂಥ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಸೋಬಸ್ಕಾರ ಮಾಡ್ತೀರಿ, ಬಡ ಜೀವಿಗಳು ಬಂದಾಗ ನೀವು ಯಾವ ರೀತಿಯಲ್ಲಿ ನೋಡ್ತೀರಿ, ಹೀನ ರೀತಿಯಲ್ಲಿ. ಮೊದಲನೇದಾಗಿ ಒಂದೇ ದಾಖಲಾತಿ ಕೊಡ್ತೇನೆ. ಮುತ್ತು ರಾಜು ಎಂಬ ಚಪ್ಪಲ್ ಅಂಗಡಿ ಒಂದೇ ಸಾಕ್ಷಿ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಕು. ಒಂದೇ ಸಾಕ್ಷಿ ಸಾಕು ಅಂತ ಹೇಳುತ್ತಾ, ತಾಯಿ ನಿಮಗೆ ಯಾವ ರೀತಿ ನೋಡ್ತಾಳೋ ಅದು ಮುಂದೆ ನೋಡ್ತೇನೆ. ಅಲ್ಲಿ ಬಂದಂಥ ಕಷ್ಟ ಎಲ್ಲ ಗೊತ್ತುಂಟು. ಯಾರ್ಯಾರು ಯಾವ್ಯಾವ ಕಾಯಿಲೆ ಬಂದಿದೆ, ಏನೇನು ನರಳುತ್ತಿದ್ದೀರಿ, ಮನೆಯ ಅವಸ್ಥೆ ಏನುಂಟು, ಅದೆಲ್ಲ ಮಾಡುವಂಥದ್ದು ನೀವು ಮಾಡಿದ ಪಾಪ. ನಾನು ಪಾಪ ಮಾಡಿದರೆ ನನಗೆ ಬರುವಂಥದ್ದು, ನೀವು ಮಾಡಿದ ಪಾಪ ನಿಮಗೆ ಬರುವಂಥದ್ದು. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಮುಂದಾದರೂ ನಿಮ್ಮ ಕೆಲಸ ದೇವರ ಕೆಲಸ. ಏನು ನೀವು ಮಾಡುವಂಥದ್ದು ದೇವರ ಕೆಲಸ. ನಿಷ್ಠೆಯಿಂದ ದೇವರನ್ನು ದೇವರಿಗೆ ಭಕ್ತಿ ಭಾವದಿಂದ ನೀವು ಕೆಲಸ ಮಾಡಬೇಕು. ಆವಾಗ ನಿಮಗೆ ಎಲ್ಲಿಯಾದರೂ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲದಿದ್ದರೆ ದೇವರು ನೀವು ಇವತ್ತಿನ ಕಾಲದಲ್ಲಿ ಕಲಿಯುಗ ಅಲ್ಲ, ಕಲಿಯುಗ ಅಂತ್ಯ ಆಗಿದೆ. ಇವಾಗ ನಿಜವಾಗಿ ನಡೆಯುವಂಥ ಸತ್ಯ 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 ಅಂತ ಹೇಳ್ತಾ ತಾಯಿಯನ್ನು ನೆನೆಯುತ್ತೇನೆ. ನಾನೇ ಪಾಪ ಮಾಡಿದರೆ ನನಗೆ ಶಿಕ್ಷೆ ಕೊಡು, ಅವರು ಪಾಪ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡು ಎಂದು ಹೇಳುತ್ತಾ ನಾನು ನಿಮ್ಮಲ್ಲಿ ಬೇಡಿಕೊಡ್ತಾ ಇದ್ದೇನೆ. ದೇವರತಿ, ನಾಗರತಿ, ಚಾರುರತಿ, ಮಂದರತಿ ನೀವೇ ಕಾಪಾಡಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.